ಹುಡುಗರ ಯಾರಿಗಾನ ಈ ಮೈಕ್ರೋಸ್ಕೋಪು ಟೆಲಿಸ್ಕೋಪು ಮತ್ತು ಬೈನೋಕ್ಯುಲರ್ಸ್ ಇವೆಲ್ಲ ಇಂಟ್ರೆಸ್ಟ್ ಇದೆ ತಿಳ್ಕೊಳೋದಕ್ಕೆ ಅಂತ ಹೇಳಿದ್ರೆ ಆಯಿತಾ, ಈ ಟಾಪಿಕ್ ನಿಮಗೆ ಇಷ್ಟ ಆಗುತ್ತೆ. ಕಾಂಬಿನೇಷನ್ ಆಫ್ ಲೆನ್ಸಸ್ ಅಂತ ಹೇಳಿದ್ರೆ ಏನು, ನಾವು ಒಂದು ಲೆನ್ಸ್ ಆದಮೇಲೆ ಮತ್ತೊಂದು ಲೆನ್ಸ್ ಇಟ್ಟಾಗ ಇಟ್ ಹ್ಯಾಸ್ ಸಮ್ ಎಫೆಕ್ಟ್, ಏನೋ ವ್ಯತ್ಯಾಸ ಬರುತ್ತೆ. ಅದೇನು ಅಂತ ಹೇಳಿ ಇವಾಗ ಈ ವಿಡಿಯೋದಲ್ಲಿ ನೋಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಹುಳ ಇದೆ, ಗೋಡೆ ಮೇಲೆ ಹುಳ. ಆ ಹುಳನ ನಾವು ಒಂದು ಲೆನ್ಸ್ ಇಟ್ಕೊಂಡು ಇನ್ನು ಸ್ವಲ್ಪ ದೊಡ್ಡದಾಗಿ ನೋಡ್ತಾ ಇದ್ದೀವಿ. ಆಯಿತಾ, ಇವಾಗ ಎರಡು ಲೆನ್ಸ್ ಉಪಯೋಗಿಸ್ತಾ ಇದ್ದೀನಿ. ವ್ಯತ್ಯಾಸ ನೋಡಿ, ಅದೇ ಹುಳ, ಅಷ್ಟೇ ದೂರ ಇದ್ದೀವಿ, ಆದರೆ ನಮ್ಮ ನಡುವೆ ಕ್ಯಾಮ್ರಾ ಮತ್ತು ಆ ಹುಳದ ನಡುವೆ ಎರಡು ಲೆನ್ಸ್ ಇದೆ. ಸೊ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಇದು ನಿಮ್ಮ ಎಫೆಕ್ಟ್. ಆಯಿತಾ, ಸೊ ಅದೇ ಅವೆರಡು ವೀಡಿಯೋದು ಇದೇನೆ, ಅಂದರೆ ಇದು ನಿಮ್ಮ ಎಂಥದ್ದು ಚಿತ್ರ. ಇಂಥ ಪುಟ್ಟ ಹುಳ ಇಷ್ಟು ದೊಡ್ಡದಾಗಿ ಮೊದಲು ಕಾಣುತ್ತೋ, ಇನ್ನೂ ದೊಡ್ಡದಾಗಿ ಇಲ್ಲಿ ಕಾಣ್ತಾ ಇದೆ. ಸರಿನಾ? ಸೊ ದೇರ್ ಈಸ್ ಸಮ್ ಎಫೆಕ್ಟ್. ಒಂದು ಪುಟ್ಟು ನೋಟು, ಈ ಮೂರು ಸಿನಾರಿಯೋನು ಇಟ್ಸ್ ಎನ್ ಎಕ್ಸಾಂಪಲ್ ಆಫ್ ಸಿಮಿಲ್ಯಾರಿಟಿ ಆಫ್ ಆಬ್ಜೆಕ್ಟ್. ಅದೇ ಶೇಪು, ಬೇರೆ ಬೇರೆ ಸೈಜಲ್ಲಿ ವ್ಯತ್ಯಾಸ ಇದೆ. ಸರಿನಾ? ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಸಿಮಿಲ್ಯಾರಿಟಿ ಆಫ್ ಆಬ್ಜೆಕ್ಟ್ಸ್. ಆಯಿತಾ? ಸೊ ಏನು ವ್ಯತ್ಯಾಸ? ಪವರಲ್ಲಿ ವ್ಯತ್ಯಾಸ ಬರುತ್ತೆ, ಫೋಕಲಲ್ಲಿ ವ್ಯತ್ಯಾಸ ಬರುತ್ತೆ. ಎಷ್ಟು ಬರುತ್ತೆ, ಹೇಗೆ ಬರುತ್ತೆ, ಎಷ್ಟು ಬರುತ್ತೆ ಅಂತ ಹೇಳಿ ಈ ಫಾರ್ಮುಲಾ ಕೊಡುತ್ತೆ. ಇಫ್ 2 or more ಲೆನ್ಸಸ್ ಆರ್ ಪ್ಲೇಸ್ಡ್ ಒನ್ ಆಫ್ಟರ್ ಅನದರ್, ಅಂಟ್ಕೊಂಡು ಎಂಥ ಲೆನ್ಸನ್ನಾಗಿರ್ಬೋದು, ಎಷ್ಟು ಬೇಕಾದ್ರೂ ಆಗಿರ್ಬೋದು. ಆಯಿತಾ, ಒಂದಾದಮೇಲೆ ಮತ್ತೊಂದು ಇಟ್ಟಿದ್ರೆ ಅದು ಎಫೆಕ್ಟಿವ್ ಪವರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ P1 + P2 + ... Pn. ಸರಿನಾ? ಸೊ ದಿಸ್ ಈಸ್ ಅಪ್ಲಿಕೇಬಲ್ ಟು ಎನಿ ನಂಬರ್ ಆಫ್ ಲೆನ್ಸಸ್, ಒಂದು ಮತ್ತೊಂದು ಎನಿ ಕೈಂಡ್ ಆಫ್ ಲೆನ್ಸ್. ಇಲ್ಲಿ ಕಂಡೀಷನ್ ಅಂತ ಹೇಳಿದ್ರೆ ಒಂದಾದ್ಮೇಲೆ ಮತ್ತೊಂದು ಇಡಬೇಕು. ದೂರ ಇಟ್ಟರೆ ಏನಾಗುತ್ತೆ, ಇಲ್ಲೂ ಕೂಡ ಎಫೆಕ್ಟಿವ್ ಬರುತ್ತೆ, ಆದರೆ ಈ ಎಫೆಕ್ಟ್ ಬರಲ್ಲ, ಈ ಫಾರ್ಮುಲಾ ಉಪಯೋಗಿಸೋಕ್ಕಾಗಲ್ಲ. ಆಯಿತಾ? ಮುಂದಿನ ಭಾಗ ಇಲ್ಲಿ ನೋಡಿ, ಇದು ಮಾಡಿದ್ರಲ್ಲ, ಇದು ಆ್ಯಕ್ಚುಲಿ ಒಂದಾದ್ಮೇಲೆ ಮತ್ತೊಂದಿಲ್ಲ, ಬಟ್ ಇದೆ ಅಂತ ತಿಳ್ಕೊಂಡು, ಆಯಿತಾ, ಈ ಎಫೆಕ್ಟಿವ್ ಲೆನ್ಸ್ ಏನು ಅಂಥೇಳಿ, ಈ ಕಾಂಬಿನೇಷನ್ ಆಫ್ ಲೆನ್ಸಸ್ದು ಎಫೆಕ್ಟಿವ್ ಲೆನ್ಸ್ ಪವರ್ ಏನು ಅಂಥೇಳಿ ಇಲ್ಲಿ ತಿಳ್ಕೊಳ್ಳೋಣ. ಸಿಂಪಲ್ಲು 16.7. ಇವೆರಡು ಪಾಸಿಟಿವ್ ಇದೆ, ಹಾಗಾಗಿ ಎರಡು ಆ್ಯಡ್ ಮಾಡಿ. ಒಂದು ಪಾಸಿಟಿವ್ ಇದ್ದು ಇನ್ನೊಂದು ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ಅದು ಸಪ್ರಾಕ್ಷನ್ ಆಗುತ್ತೆ. ಸೊ ನಾರ್ಮಲ್ ನಿಮ್ಮ ಅಡಿಷನ್ ಸಪ್ರಾಕ್ಷನ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸರಿನಾ? ಯಾಕಂತ ಹೇಳಿದ್ರೆ ನೀವು ಕಾನ್ಕೇವ್ ಕಾನ್ವೆಕ್ಸ್ ಎರಡೂ ಉಪಯೋಗಿಸಿ ಕೂಡ ವಿಷಯಗಳನ್ನ, ಅಂದರೆ ಯು ಕ್ಯಾನ್ ಸಿ ದ ಎಫೆಕ್ಟ್. ಸೊ ಅದ್ರದ್ದು ಪವರು ಕೂಡ ಈ ರೀತಿಯಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆಯಿತಾ? ಸೊ ಇದು ನಿಮ್ಮ ಕಾಂಬಿನೇಷನ್ ಆಫ್ ಲೆನ್ಸಸ್ ಆ್ಯಂಡ್ ದ ಪವರ್ ಆಫ್ ಕಾಂಬಿನೇಷನ್ ಆಫ್ ಲೆನ್ಸಸ್. ಹೆಡಿಂಗ್ ಬರ್ಕೊಂಬಿಡಿ ಮತ್ತು ರನ್ನಿಂಗ್ ನೋಟ್ ಬರ್ಕೊಳ್ಳಿ ಇಲ್ಲಿ.